ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಮುಷ್ಕರ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಾರ್ಮಿಕ ಕಾಯ್ದೆಗಳ ಜಾರಿಯಲ್ಲಿ ಮಾಡಿರುವ ತಿದ್ದುಪಡಿ ಮತ್ತು ಹೊಸ ನೀತಿಗಳ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಹೊಸ ಕಾರ್ಮಿಕ ನೀತಿಗಳು ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವಂತಿದೆ ಅಂತ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಪ್ರತಿಭಟನಾಕಾರರು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ನೀತಿಯನ್ನ ತಕ್ಷಣವೇ ವಾಪಸ್ ಪಡೆಯಬೇಕು, ಕಾರ್ಮಿಕರ ಹಕ್ಕುಗಳನ್ನ ಕಾಪಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಒಂದು ಉದ್ದೇಶ ಏನಂದ್ರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತಿನ ದಿನ ಒಂದು ಕಾರ್ಮಿಕ ಕಾಯ್ದೆಗಳನ್ನು ಜಾರಿ ಮಾಡಿದೆ. ಈ ಜಾರಿ ಮಾಡಿ ಒಂದು ಕಾರ್ಮಿಕರನ್ನು ಕೆಲಸ ಮಾಡುವ ಮತ್ತು ದುಡಿಯುವ ವರ್ಗದ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ತಾ ಇದೆ. ಈ ಒಂದು ಕಾರ್ಮಿಕ ಮುಷ್ಕರವನ್ನು ನಮ್ಮ ಕಾರ್ಮಿಕ ಸಂಘಟನೆಯ ಮುಖಂಡರುಗಳು ಇಡೀ ದೇಶದಾದ್ಯಂತ ಈ ಒಂದು ಕಾರ್ಮಿಕವನ್ನು ಮುಷ್ಕರವನ್ನು ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಬೇಕು, ನಮ್ಮ ಕಾರ್ಮಿಕ ಕಾಯ್ದೆ ನೀತಿಯನ್ನು ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳಿಲ್ಲ ಅಂದರೆ ಈ ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಮಿಕ ಮುಷ್ಕರ ಇದೇ ರೀತಿ ಮುಂದುವರಿಯುತ್ತದೆ. ಇವತ್ತು ನಮ್ಮ ಎಲ್ಲ ಸಂಘಟನೆಗಳು, ಒಂದು ವಿಸಾಕ ಆಗಲಿ, ಒಂದು ಸಿಕೊಂಬ ಸಂಘಟನೆಗಳು ಈ ಒಂದು ಕಾರ್ಮಿಕ ಮುಷ್ಕರಕ್ಕೆ ಭಾಗವಹಿಸಿದ್ದಾರೆ. ಈ ಒಂದು ಅಖಿಲ ಭಾರತ ಕಾರ್ಮಿಕ ಮುಷ್ಕರ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಕೇಳ್ಕೊಂತೀನಿ. ಎಲ್ಲ ಸಂಘಟನೆಗಳು, ನಮ್ಮ ಕಾರ್ಮಿಕ ಸಂಘಟನೆಯಿಂದ ಎಲ್ಲ ಕಂಪ್ನಿಗಳು ಮನವಿ ಮಾಡಿದ್ದೀವಿ. ಅವರು ಸಹ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಕೆಲವು ಕಾರ್ಮಿಕರು ಯಾಕೆ ಬೆಂಬಲ ಕೊಟ್ಟಿಲ್ಲ ಅಂದರೆ ಒಂದು ಭಯ ಇದೆ. ಮ್ಯಾನೇಜ್ಮೆಂಟು ನಮಗೆ ನಾಳೆ ಒಂಥರ ಕೆಲಸಕ್ಕೆ ತೊಂದರೆ ಆಗ್ಬೋದು, ನಾವು ಕಾರ್ಮಿಕ ಮುಷ್ಕರಕ್ಕೆ ಹೋದರೆ ಅನ್ನೋದೊಂದು ಭಯ ಇದೆ. ಆ ಭಯ ಭೀತಿ ಹುಟ್ಟಾಕಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ಈ ಒಂದು ಕಾರ್ಮಿಕ ನೀತಿ, ಕಾರ್ಮಿಕರ ಪರವಾಗಿರೋ ನೀತಿಗಳನ್ನೇನ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂದರೆ ವಾಪಸ್ ತಗೊಂಡಿದೆ. ಒಂದು ಮಾಲೀಕರು ಪರವಾಗಿರುವಂಥ ಕಾರ್ಮಿಕ ಕಾನೂನು ಮಾಡಿದಾಗ ಕಾರ್ಮಿಕರುಗಳು ಬಂದು ಏನು ಸಪೋರ್ಟ್ ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದು ಭಯ, ಒಂದು ಆತಂಕ, ಒಂದು ಕೆಲಸ ಮಾಡೋಕ್ಕೆ ಕಾರ್ಮಿಕರುಗಳಿಗೆ ಒಂದು ಫ್ರೀಡಮ್ ಇಲ್ಲ. ಒಳಗಡೆ ಬಂದರೆ 8 ಅವರ್ 12 ಅವರ್ ಕೆಲಸ ಮಾಡಬೇಕು, ಓವರ್ ಟೈಮ್ ಮಾಡಬೇಕು, ಹಂಗೆ ಮಾಡಬೇಕು. ಇವಾಗ ನೋಡಿ, ಇನ್ನೊಂದು ಕಾರ್ಮಿಕ ಕೋಡಲ್ಲಿ ಕಾಯ್ದೆ ಏನು ಹೇಳುತ್ತೆ ಅಂದರೆ ಇವಾಗ ಮಾಡಿರೋದ್ರಲ್ಲಿ ಹೊಸದಾಗಿ ಹಾಕಿದೆ, ಕಾರ್ಮಿಕರಿಗೆ ಮಾಲೀಕರಿಗೆ ಗುಲಾಮಗಿರಿಯಾಗಿ ಕೆಲಸ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಟನೆ ಕಾರ್ಮಿಕ ನೀತಿಗಳನ್ನ ಬದಲಾವಣೆ ಮಾಡಿದೆ ಸರ್ಕಾರ. ಹಂಗಾಗಿ ನಮಗೆ ಸಪೋರ್ಟ್ ಇಂಡೈರೆಕ್ಟಾಗಿ ಮಾಡ್ತಿದ್ದಾರೆ, ಡೈರೆಕ್ಟಾಗಿ ಯಾರು ಬರ್ತಿಲ್ಲ ಅನ್ನೋ ಉದ್ದೇಶ ಅದೇ. ವಸಂತ ನರಸಾಪುರದ ವಿಶಾಖ ಹಾಗೂ ಸಿಕೋಂ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದು, ಕೈಗಾರಿಕಾ ಪ್ರದೇಶದಲ್ಲಿ ಕೆಲ ಸಮಯ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆಗಳು ತಮ್ಮ ಬೇಡಿಕೆಗಳು ಈಡೇರಿಸುವ ತನಕ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.